ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಯನ್ ಪೀನಲ್ ಕೋಡ್ ಅಥವಾ IPC ಅಂತ ಏನು ಹೇಳಿ ಕರಿತೀವಿ ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಏನಕ್ಕೆ ಅಂತ ಹೇಳಿದ್ರೆ, ಈಗ ತಾನೇ ಇಂಡಿಯನ್ ಪೀನಲ್ ಕೋಡ್ನ ನಾವು ನೇಮ್ ಚೇಂಜ್ ಮಾಡಿದ್ದೀವಿ. ಚೇಂಜ್ ಮಾಡಿಬಿಟ್ಟು ಆ ಬಿಲ್ನ ನಾವು ತೊಗೊಂಬಂದಿದ್ದೀವಿ. ಸೊ ಅದಕ್ಕೋಸ್ಕರ ಇಂಡಿಯನ್ ಪೀನಲ್ ಕೋಡ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಯಾವ್ಯಾವ ಥರ ಫೀಚರ್ಸ್ನ ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡೋಣ. ಈ ಇಂಡಿಯನ್ ಪೀನಲ್ ಕೋಡ್ ಏನಿದೆ ಇದನ್ನು ನಾವು ಬ್ರಿಟಿಷರ ಟೈಮಲ್ಲಿ ತೊಗೊಬರ್ತೀವಿ. ಸೊ ನಮ್ಮ ಇಂಡಿಯಾದಲ್ಲಿ ಯಾವಾಗ ಬ್ರಿಟಿಷ್ ರೂಲ್ ನಡೀತಾ ಇರುತ್ತೆ ಆ ಟೈಮಲ್ಲಿ ನಾವು ಇಂಡಿಯನ್ ಪೀನಲ್ ಕೋಡ್ನ ಎನಾಕ್ಟ್ ಮಾಡ್ತೀವಿ. ಸೊ ಯಾವ ಆ್ಯಕ್ಟ್ ಅಂಡರಲ್ಲಿ ನಾವು ಎನಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಚಾರ್ಟರ್ ಆ್ಯಕ್ಟ್ ಆಫ್ 1833. ಇದನ್ನು ಕೇಳಿರ್ತೀರ ಎಲ್ಲರೂ ಕೂಡ. ಈ ಒಂದು ಆ್ಯಕ್ಟಿನ ಮೂಲಕ ನಾವು ಇಂಡಿಯನ್ ಪೀನಲ್ ಕೋಡ್ನ ಎನಾಕ್ಟ್ ಮಾಡ್ಕೋತೀವಿ. ಸೊ ಹಾಗಿದ್ರೆ ಯಾಕೆ ನಾವು ಇಂಡಿಯನ್ ಪೀನಲ್ ಕೋಡ್ನ ಹೆಸರು ಚೇಂಜ್ ಮಾಡ್ತಾ ಇದ್ದೀವಿ, ಯಾವುದೆಲ್ಲ ಫೀಚರ್ನ ನಾವು ತೊಗೊಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ನಮ್ಮ ಸೊಸೈಟಿ ಚೇಂಜ್ ಆಗ್ತಾ ಇದೆ. ಜೊತೆಗೆ ನಮ್ಮ ಡಿಗ್ನಿಟಿ ಆಗಲಿ ಅಥವಾ ನಮ್ಮ ವ್ಯಾಲ್ಯೂಸ್ ಆಗಲಿ ಮೊರಾಲಿಟಿ ಆಗಲಿ ಚೇಂಜ್ ಆಗ್ತಾ ಇದೆ. ಸೊ ನಮ್ಮ ಚೇಂಜಸ್ ಆಗ್ತಾ ಇರೋವಂತಹ ಸೊಸೈಟಿಗೆ ಒಂದು ಇಂಡಿಯನ್ ಪೀನಲ್ ಕೋಡಲ್ಲಿ ಕೂಡ ಚೇಂಜಸ್ ಬೇಕು ಅಂತ ಹೇಳಿಬಿಟ್ಟು ಗವರ್ಮೆಂಟು ಈ ಇಂಡಿಯನ್ ಪೀನಲ್ ಕೋಡಲ್ಲಿ ಕೆಲವೊಂದು ಫೀಚರ್ಸ್ಗಳನ್ನ ಚೇಂಜ್ ಮಾಡಿಬಿಟ್ಟು ಹೊಸ ನೇಮ್ನ ಕೊಟ್ಬಿಟ್ಟು ಎನಾಕ್ಟ್ ಮಾಡ್ತಾ ಇದೆ. ಮತ್ತು ಇದು ನಮ್ಮ ಇಂಡಿಯಾದ ಅಫಿಷಿಯಲ್ ಕ್ರಿಮಿನಲ್ ಕೋಡ್ ಆಗಿರುತ್ತೆ. ಸೊ ನಾವು ಯಾವಾಗ ಎನಾಕ್ಟ್ ಮಾಡಿದ್ವಿ ಆವಾಗೂ ಕೂಡ ಇದು ಇಂಡಿಯಾದ ಕ್ರಿಮಿನಲ್ ಕೋಡ್ ಆಗಿರುತ್ತೆ, ಅಂದರೆ ಅಫಿಷಿಯಲ್ ಕ್ರಿಮಿನಲ್ ಕೋಡ್. ಸೊ ಏನು ಹೊಸ ನೇಮು ಅಂತ ಹೇಳಿದ್ರೆ, ಭಾರತೀಯ ನ್ಯಾಯ ಸಂಹಿತಾ ಬಿಲ್ 2023 ಅಂತ ಹೇಳಿಬಿಟ್ಟು ಈ ಇಂಡಿಯನ್ ಪೀನಲ್ ಕೋಡ್ ಏನಿದೆ ಅದಕ್ಕೆ ಹೊಸದಾಗಿ ನೇಮ್ನ ಕೊಟ್ಟಿದ್ದೀವಿ. ಹಾಗಿದ್ರೆ ಇದ್ರ ಫೀಚರ್ ಏನು ಅಂತ ನೋಡೋಣ. ಸೊ ಇಲ್ಲಿ ತನಕ ನಾವು ತುಂಬ ಸಲ ಟೆರರಿಸಮ್ ಬಗ್ಗೆ ಓದಿರ್ತೀವಿ ಅಲ್ವಾ. ಬಟ್ ಈ ಟೆರರಿಸಮ್ ಅನ್ನೋದು ಏನಿದೆ ಅದಕ್ಕೆ ಒಂದು ಪ್ರಾಪರ್ ಆಗಿರುವಂತಹ ಡೆಫಿನಿಷನ್ ಆಗಲಿ ಯಾರೂ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಈ ಇಂಡಿಯನ್ ಪೀನಲ್ ಕೋಡಲ್ಲಿ ನಾವು ಟೆರರಿಸಮ್ ಅನ್ನೋದನ್ನು ಡಿಫೈನ್ ಮಾಡಿದ್ದೀವಿ, ಮತ್ತು ಸಪರೇಟಿಸಮ್ ಅನ್ನೋದನ್ನು ಡಿಫೈನ್ ಮಾಡಿದ್ದೀವಿ. ಜೊತೆಗೆ ಆರ್ಮಡ್ ರೆಬಿಲಿಯನ್ ಅಂತ ಅನ್ನೋದನ್ನು ಕೂಡ ಡಿಫೈನ್ ಮಾಡಿದ್ದೀವಿ. ಇದು ಪರ್ಟಿಕ್ಯುಲರ್ಲಿ ಎಗೇನೆಸ್ಟ್ ದ ಗವರ್ಮೆಂಟ್, ಅಂದರೆ ಯಾವುದೇ ಅಫೆನ್ಸಸ್ ಆಗಲಿ, ಸಪರೇಟಿಸಮ್ಸ್ ಆಗಲಿ, ರೆಬಿಲಿಯನ್, ಆರ್ಮಡ್ ರೆಬಿಲಿಯನ್ಸ್ ಆಗಲಿ, ಇದು ಎಗೇನೆಸ್ಟ್ ದ ಗವರ್ಮೆಂಟ್ ಯಾವ ಥರ ಅನ್ನೋದನ್ನು ನಾವು ಡಿಫೈನ್ ಮಾಡಿದ್ದೀವಿ. ಎರಡನೆಯದಾಗಿ ಕ್ಯಾಪಿಟಲ್ ಪನಿಷ್ಮೆಂಟ್. ಸೊ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಗೊತ್ತು, ಡೆತ್ ಸೆಂಟೆನ್ಸ್ ಕೊಡೋದು ಅಲ್ವಾ. ಸೊ ಈ ಡೆತ್ ಸೆಂಟೆನ್ಸ್ ಅನ್ನೋದನ್ನು ನಾವು ಮಾಬ್ ಲಿಂಚಿಂಗಿಗೆ ಕೂಡ ಕೊಟ್ಟಿದ್ದೀವಿ. ಹಾಗಿದ್ರೆ ಮಾಬ್ ಲಿಂಚಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ಕೆಲವು ಗುಂಪುಗಾರಿಕೆ ಮಾಡಿಬಿಟ್ಟು ಒಂದು ಲೀಗಲ್ ಆ್ಯಕ್ಷನ್ ಇಲ್ಲದೆ ಕೊಲೆ ಮಾಡ್ತಾರಲ್ವ, ಅದನ್ನು ನಾವು ಮಾಬ್ ಲಿಂಚಿಂಗ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಈ ಒಂದು ಬಿಲ್ಲಲ್ಲಿ ಮಾಬ್ ಲಿಂಚಿಂಗಿಗೆ ಕೂಡ ನಾವು ಕ್ಯಾಪಿಟಲ್ ಪನಿಷ್ಮೆಂಟ್ನ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಆಗಿ ಪ್ರಿಸ್ಕ್ರೈಬ್ ಮಾಡಿದ್ದೀವಿ. ಬಿಕಾಸ್ ರೀಸೆಂಟ್ ಇಯರ್ಸಲ್ಲಿ ಅಥವಾ ಇವಾಗ ನಡೀತಾ ಇರೋ ವಿಷಯಗಳನ್ನ ನೋಡ್ತಿದ್ರೆ ಈ ಮಾಬ್ ಲಿಂಚಿಂಗ್ ಅನ್ನೋದು ಒಂದು ಹೆದರಿಕೆ ಹುಟ್ಟಿಸುವಂತಹ ಸಂಗತಿಯಾಗಿದೆ. ಮೂರನೇ ಫೀಚರ್ ಏನು ಅಂದರೆ 10 ವರ್ಷದ ಇಂಪ್ರಿಷನ್ಮೆಂಟ್, ಅಂದರೆ 10 ವರ್ಷ ಜೈಲು ಶಿಕ್ಷೆ ಇರುತ್ತೆ. ಯಾರಿಗೆ ಅಂತ ಹೇಳಿದ್ರೆ, ಯಾರು ಸೆಕ್ಷುಯಲ್ ಇಂಟರ್ಕೋರ್ಸ್ ಮಾಡ್ತಾರೆ ಫೇಕ್ ಪ್ರಾಮಿಸಸ್ನ ಮಾಡಿಬಿಟ್ಟು, ಸೊ ಅಂಥವ್ರಿಗೆ ಈ ಪನಿಷ್ಮೆಂಟು ಕೊಡೋದು. ಅಂದರೆ 10 ವರ್ಷ ಜೈಲು ಶಿಕ್ಷೆನ ಕೊಡಬೇಕು ಯಾರು ಸೆಕ್ಷುಯಲ್ ಇಂಟರ್ಕೋರ್ಸ್ಗೋಸ್ಕರ ಫೇಕ್ ಪ್ರಾಮಿಸಸ್ನ ಮಾಡಿಬಿಟ್ಟು ಮದುವೆ ಹಾಕ್ತೀನಿ, ಈ ಥರ ಫಾಲ್ಸ್ ಪ್ರಾಮಿಸಸ್ನ ಕೊಟ್ಬಿಟ್ಟು ಯಾರು ಒಂದು ವುಮೆನ್ದು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅಂಥವ್ರಿಗೆ 10 ವರ್ಷ ಜೈಲು ಶಿಕ್ಷೆನ ಇದರಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಫೀಚರ್ನ ತೊಗೊಬಂದಿದ್ದಾರೆ. ಮತ್ತು ಈ ಒಂದು ಪರ್ಟಿಕ್ಯುಲರ್ ಬಿಲ್ಲಲ್ಲಿ ಕಮ್ಯುನಿಟಿ ಸರ್ವಿಸ್ ಪನಿಷ್ಮೆಂಟ್ ಬಗ್ಗೆ ಕೂಡ ಹೇಳಿದ್ದಾರೆ. ಅಂದರೆ ನಮ್ಮ ಜೈಲಲ್ಲಾಗುವಂತಹ ಓವರ್ ಕ್ರೌಡಿಂಗ್ನ ತಡೆಯೋದಕ್ಕೋಸ್ಕರ ಪ್ರಿಸನರ್ಸ್ದು ಸಣ್ಣ ಸಣ್ಣ ಕಳ್ಳತನ ಮಾಡೋರು ಅಥವಾ ಡಿಫೆಮೇಷನ್ ಮಾಡಿರೋರು ಇಂಥವ್ರಿಗೆ ಆಲ್ಟರ್ನೇಟಿವ್ ಆಗಿ ನಾವು ಕಮ್ಯುನಿಟಿ ಪನಿಷ್ಮೆಂಟ್ ಅಂತ ಹೇಳಿಬಿಟ್ಟು ಕೊಡಬೇಕಂತ ಈ ಬಿಲ್ಲಲ್ಲಿ ತೊಗೊಂಬಂದಿದ್ದಾರೆ. ಈ ಒಂದು ಬಿಲ್ಲಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಿದ್ರೆ, 180 ಡೇಸ್ನ ಚಾರ್ಜ್ ಶೀಟಿಗೋಸ್ಕರ ಮ್ಯಾಕ್ಸಿಮಮ್ ಲಿಮಿಟ್ ಆಗಿ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್ 180 ಡೇಸ್ ಇರಬೇಕು, ಅದಕ್ಕಿಂತ ಜಾಸ್ತಿ ಚಾರ್ಜ್ ಶೀಟ್ ಹೋಗಬಾರ್ದು ಅಂತ ಹೇಳಿ. ಸೊ ಇದರಿಂದ ಟ್ರಯಲ್ಸ್ ಏನಿದೆ ಅದು ಬೇಗ ಆಗುತ್ತೆ, ಮತ್ತು ಇಂಡೆಫಿನೆಟ್ ಡಿಲೇಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ IPC ಈಸ್ ಅ ವೆರಿ ಗುಡ್ ಸ್ಟೆಪ್. ಸೊ ಇದು ಆ್ಯಕ್ಟ್ ಆಗೋದನ್ನು ನೋಡಬೇಕಾಗತ್ತೆ. ಇಷ್ಟು ನಿಮಗೆ ಹೊಸ IPC ಬಿಲ್ ಏನಿದೆ ಅದ್ರ ಬಗ್ಗೆ, ಅದನ್ನು ಹೊಸದಾಗಿ ರಿನೇಮ್ ಮಾಡಿರೋದು ಭಾರತೀಯ ನ್ಯಾಯ ಸಂಹಿತೆ ಬಿಲ್ 2023 ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಹೊಸದಾಗಿರುವಂತಹ ಫೀಚರ್ಸು. ಧನ್ಯವಾದಗಳು.